ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ಏನು ಡೌಟ್ ಇದೆ ಅಂತಂದರೆ, ಈಗಾಗಲೇ ನಿಮ್ಮಗಳಿಗೆ ಗೊತ್ತಿರುವಂತೆ ಎಲ್ಲ ಕಡೆ ಕೂಡ ಆಪ್ಷನ್ ಎಂಟ್ರಿ ಬಗ್ಗೆ ಈ ವರ್ಷ ಹೊಸ ಪದ್ಧತಿಯನ್ನು ಮಾಡಿರುವಂಥದ್ದು. ಆಪ್ಷನ್ ಎಂಟ್ರಿ ಮಾಡಬೇಕಂತಂದರೆ ನೀವು ಕಂಪಲ್ಸರಿಯಾಗಿ 750 ರೂಪಾಯಿಯನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಇದು ಫಸ್ಟ್ ಟೈಮ್ ಇದು ಏನಪ್ಪ ಅಂದ್ರೆ ಲಾಂಚ್ ಮಾಡಿರುವಂಥದ್ದು KEದವರು. ಮೊದಲು ಏನೈತೆ ಅಂತಂದರೆ ನಿಮಗೆ ಸೀಟ್ ಸಿಕ್ಕ ಮೇಲೆ ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೆ 750 ರೂಪಾಯಿ ಇತ್ತು. ಆದರೆ ಈಗ ಏನು ಮಾಡ್ತಿದ್ದಾರೆ ಅಂದರೆ ಇವರು ಮೊದಲನಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮೊದಲೇ 750 ರೂಪಾಯಿ ನಿಮ್ಮ ಹತ್ರ ತುಂಬಿಸ್ಕೊತಾ ಇದ್ದಾರೆ. ಸೊ ಇಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಏನಂತಂದರೆ, ಈ 750 ರೂಪಾಯಿ ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ನಾನು 750 ರೂಪಾಯಿ ಪೇ ಮಾಡಿದ್ದೀನಿ. ಓಕೆನಾ. ನಾನು ಇವಾಗ ಆಪ್ಷನ್ ಎಂಟ್ರಿ ಮಾಡಿದೆ. ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಲಾಗೌಟ್ ಮಾಡಿಬಿಟ್ಟೆ. ಲಾಗೌಟ್ ಮಾಡಿದೆ, ಮತ್ತೆ ನಾನು ನೆನಪಾಯಿತು ಇನ್ನೂ ಸ್ವಲ್ಪ ಕಾಲೇಜ್ ಆ್ಯಡ್ ಮಾಡ್ಕೋಬೇಕಂತ ಮತ್ತೆ ನಾನು ಲಾಗಿನ್ ಮಾಡ್ತೀನಿ. ಸೊ ಪ್ರತಿ ಸಾರಿ ಲಾಗಿನ್ ಮಾಡಿದಾಗ ನಾನು 750 ರೂಪಾಯಿ ಪೇ ಮಾಡಬೇಕಾ ಅಂತ ನಿಮ್ಮ ಒಂದು ಪ್ರಶ್ನೆಯನ್ನು ಕೇಳಿದಿರಿ. ಸೊ ನೋಡಿರಿ, 750 ರೂಪಾಯಿ ಒಂದು ಸಲ ಪೇ ಮಾಡಿಬಿಟ್ರಿ ನೀವು 100 ಸಲ ಲಾಗಿನ್ ಮಾಡಿರಿ, ಅದಕ್ಕೆ ಸಂಬಂಧ ಇಲ್ಲ. ಅದು ಪೇಮೆಂಟ್ ಎದಕ್ಕಂತಂದರೆ ನಿಮಗೆ ಒಂಥರ ಅದು ನಿಮಗೆ ಇದ್ದಂಗೆ ಗೇಟ್ ಪಾಸ್ ಇದ್ದಂಗೆ, ಗೇಟ್ ಪಾಸಿಗೆ ದುಡ್ಡು ಕೊಟ್ಟಂಗೆ. ನೀವು 100 ಸಲ ಬಂದೋಗ್ರಿ, ಹೌದಾ. ಒಂದು ಸಲ ನೀವು ಪೇಮೆಂಟ್ ಮಾಡಿಬಿಟ್ರೆ ಸೊ ಅದು ನಿಮ್ಗಳಿಗೆ ಟಿಲ್ ನಿಮಗೆ ಸೀಟ್ ಸಿಗೋ ತನಕನೂ ಕೂಡ ನೀವು ಆಪ್ಷನ್ ಎಂಟ್ರಿ ಎಷ್ಟು 1 ರೌಂಡು 2 ರೌಂಡು 3 ರೌಂಡು ಮಾಪಪ್ ರೌಂಡು ಎಷ್ಟು ರೌಂಡ್ ಮಾಡ್ತಾರೆ ಮಾಡಲಿ, ಎಲ್ಲದಕ್ಕೂ ಕೂಡ 750 ರೂಪಾಯಿ ನಿಮಗೆ ಗೇಟ್ ಪಾಸ್ ಇದ್ದಂಗೆ. ಅದು ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನೀವು ಪರ್ಮಿಷನ್ ತೊಗೊಂಡಂಗೆ 750 ರೂಪಾಯಿ ಕೊಟ್ಟು. ಸೊ ಹೀಗಾಗಿ ನೀವು ಲಾಗಿನ್ 100 ಸಲ ಲಾಗಿನ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೀವು 100 ಸಲ ಮಾಡಿ 200 ಸಲ ಲಾಗಿನ್ ಮಾಡ್ಕೊಳ್ರಿ. ಈ 750 ರೂಪಾಯಿ ನಿಮಗೆ ಒಂದೇ ಸಲ ಪೇಮೆಂಟ್ ಮಾಡಬೇಕು, ಪದೇ ಪದೇ ಪೇಮೆಂಟ್ ಮಾಡೋ ಹಾಗೆ ಇಲ್ಲ. ಓಕೆ, ಪೇಮೆಂಟ್ ಆಮೇಲೆ ಪದೇ ಪದೇ ಅದು ಪೇಮೆಂಟ್ ಕೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಹೀಗಾಗಿ ನೀವು ಇಲ್ಲಿ ಡೋಂಟ್ ವರಿ ಅಬೌಟ್ 750 ರೂಪಾಯಿ ಒನ್ ಟೈಮ್ ಮಾತ್ರ ಇರುತ್ತೆ. ಮತ್ತು ನೀವು ಪ್ರತಿ ಸಾರಿ ಲಾಗಿನ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಸೊ ಆಮೇಲೆ ನಿಮ್ಗೆ ಏನಾದರೂ ಮತ್ತೆ ಡೌಟ್ ಇದ್ದರೆ ನಾನು 4 ಗಂಟೆ ನಂತರ, ಪ್ರತಿ ಸಂಜೆ 4 ಗಂಟೆ ನಂತರ ಏನು ಮಾಡ್ತೇನೆ ಅಂದರೆ ಲೈವಲ್ಲಿ ಬಂದಿರ್ತೇನೆ. ಸೊ 4 ಗಂಟೆನಲ್ಲಿ ಲೈವಲ್ಲಿ ಬಂದಾಗ ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಡೌಟ್ಗಳು ಇರ್ತಾವೆ ನಿಮ್ಮಲ್ಲಿ, ನೀವು ಜಾಯ್ನ್ ಆಗಿ ನಂಗೆ ಮಾಹಿತಿಯನ್ನು ಕೇಳ್ಬೋದು. ಓಕೆ. ಆಮೇಲೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಆಮೇಲೆ ಪ್ರತಿದಿನ 1 ನಿಮಿಷ ಆದರೂ ಬಂದು ನಿಮ್ಮ ನಮ್ಮ ಚಾನಲ್ಗಳನ್ನು ವಿಸಿಟ್ ಮಾಡಿ ಹೋಗಿ, ಯಾಕಂದರೆ ಈ ಥರದಂಥ ನಾಲೆಜ್ಗಳು ನಿಮಗೆ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತಿರ್ತೇನೆ.